Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 29ನೇ ಭಾನುವಾರದಲ್ಲಿದ್ದೇವೆ. ಆತ್ಮೇರೆ 1263ರಲ್ಲಿ ತಾಯಿ ಮತ್ತು ಮಗು ಜೊತೆಗೂಡಿ ಸಂತ ಅಂತೋಣಿಯವರ ನಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಲಿದ್ದ ಬಸಲಿಕಾ ದೇಗುಲಕ್ಕೆ ಹೋಗಿದ್ದರು. ತಾಯಿ ಸಂತ ಅಂತೋಣಿಯವರ ಬಳಿ ಪ್ರಾರ್ಥಿಸುತ್ತಿರುವಾಗ ಮಗು ದೇಗುಲದ ಹೊರಗಡೆ ಆಟವಾಡುತ್ತಾ ಕ್ರಮೇಣ ನೀರಿನ ತೊಟ್ಟಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಿತು. ವಿಷಯ ತಿಳಿದ ತಾಯಿ ಕ್ಷಣಕಾಲ ಕಂಗಾಲಾದರೂ ಕರ್ತರ ಶಕ್ತಿಯನ್ನು ಪಡೆದ ಪಾಲಕ ಸಂತ ಅಂತೋಣಿಯವರಲ್ಲಿ ಮಗನಿಗಾಗಿ ಪ್ರಾಣ ಭಿಕ್ಷೆ ನೀಡಬೇಕೆಂದು ಬೇಡಿದಳು. ಪ್ರಾಣ ಭಿಕ್ಷೆ ದೊರೆತರೆ ಮಗುವಿನ ತೂಕದಷ್ಟು ಆಹಾರ ಧಾನ್ಯಗಳನ್ನು ಬಡಬಗ್ಗರಿಗೆ ಹಂಚುವುದಾಗಿ ಹರಕೆ ಹೊತ್ತಳು. ಮಾನವನ ನೇತ್ರಗಳಿಗೆ ಬುದ್ಧಿಗೆ ನಿಲುಕದ ಪರಿಯಲ್ಲಿ ಮಗುವಿಗೆ ಜೀವದಾನ ದೊರೆಯಿತು. ಮತ್ತೆ 1890ರಲ್ಲಿ ಒಬ್ಬ ಅಂಗಡಿ ಮಾಲೀಕ ಬೀಗದ ಕೈ ಕಳೆದುಕೊಂಡು ಸಂತ ಅಂತೋಣಿಯವರಲ್ಲಿ ಹರಕೆ ಮಾಡಿಕೊಂಡು ಎಡಬಿಡದೆ ಪ್ರಾರ್ಥಿಸಿದ. ಬೀಗದ ಕೈ ದೊರೆತರೆ ಬಡ ಮಕ್ಕಳಿಗೆ ರೊಟ್ಟಿ ಹಂಚುತ್ತೇನೆ ಎಂದು ತಕ್ಷಣವೇ ಕೆಲವು ಹೊತ್ತಿನಲ್ಲಿ ಆತನ ಬೀಗದ ಕೈ ದೊರೆಯಿತು. ಆದ್ಮೇಲೆ ಈ ಎರಡೂ ಘಟನೆಯಲ್ಲಿ ನಾವು ಏನನ್ನು ಕಾಣಬಹುದಾಗಿದೆ? ಎಂಥ ಕಷ್ಟ ಸಮಯದಲ್ಲೂ ನಾವು ವಿಶ್ವಾಸವನ್ನು ಕಳೆದುಕೊಳ್ಳದೆ ಪ್ರಾರ್ಥನೆ ಮಾಡಿದರೆ ನಾವು ಬೇಡಿದ್ದು ನಮಗೆ ದೊರಕುತ್ತದೆ ಎಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತದೆ. ಆದ್ಮೇಲೆ ಪ್ರಾರ್ಥನೆ ಎಂದರೇನು ಎಂಬ ಪ್ರಶ್ನೆ ಕೇಳಿದರೆ ನೀವು ಹಲವಾರು ಉತ್ತರವನ್ನು ನೀಡಬಹುದು. ಪ್ರಾರ್ಥನೆ ಎಂದರೆ ಕೇವಲ ದೇವರ ಬಳಿ ದೇವರೇ ನನಗೆ ಇದು ಕೊಡು ಅದು ಕೊಡು ಎಂದು ಕೇಳುವುದಲ್ಲ, ಅಥವಾ ದಿನದ 24 ಗಂಟೆಯು ಜಪತಪಗಳನ್ನು ಮಾಡುತ್ತಾ ಕೂರುವುದಲ್ಲ. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಈ ರೀತಿ ಹೇಳುತ್ತದೆ. ಪ್ರಾರ್ಥನೆ ಎಂದರೆ ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಹೃದಯವನ್ನು ದೇವರೆಡೆಗೆ ಎತ್ತುವುದು, ಅಥವಾ ದೇವರ ಚಿತ್ತಕ್ಕೆ ಅನುಗುಣವಾಗಿ ಒಳ್ಳೆಯದನ್ನು ಅವರಿಂದ ವಿನಂತಿಸುವುದಾಗಿದೆ. ದೇಹಕ್ಕೆ ಆಹಾರವು ಅತಿ ಮುಖ್ಯವಾಗಿದೆ. ಆತ್ಮಕ್ಕೆ ಪ್ರಾರ್ಥನೆಯು ಅತಿ ಮುಖ್ಯವಾಗಿದೆ. ದೇಹದ ಸಂರಕ್ಷಣೆ ಭಗವಂತನ ಕೃಪೆ, ಆತ್ಮನ ಪ್ರಾರ್ಥನೆಯಿಂದ ಅದನ್ನು ಪಡೆಯುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಾರ್ಥನೆಯ ಮಾದರಿಯನ್ನು ನಾವು ನೋಡುವುದಾದರೆ ಅಬ್ರಹಾಮನು ಪ್ರಾರ್ಥನೆಯ ಆದರ್ಶ ವ್ಯಕ್ತಿಯಾಗಿದ್ದಾನೆ. ಏಕೆಂದರೆ ದೇವರಿಗೆ ವಿಧೇಯನಾಗಿ ನಡೆದುಕೊಂಡನು. ಎಂತಹ ಕಷ್ಟ ಸಂಕಷ್ಟದಲ್ಲೂ ದೇವರ ಮೇಲೆ ವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಅದರ ಪ್ರತಿಫಲವಾಗಿಯೇ ನಿರಂತರ ಪ್ರಾರ್ಥನೆಯಿಂದ ತನ್ನ ಇಳಿ ವಯಸ್ಸಿನಲ್ಲಿ ಈಸಾಕನಿಗೆ ತಂದೆಯಾದನು. ಹಾಗೂ ಅವನ ಸಂತತಿ ಆಕಾಶದಲ್ಲಿ ಇರುವ ನಕ್ಷತ್ರಗಿಂತಲೂ ಭೂಮಿಯಲ್ಲಿರುವ ಮರಳುಗಿಂತಲೂ ಹೆಚ್ಚುವುದು ಎಂದು ದೇವರು ವಾಗ್ದಾನ ಮಾಡಿದರು. ಎರಡನೇ ಉದಾಹರಣೆ ಏನೆಂದರೆ ಮೋಶೆಯಾಗಿದ್ದಾನೆ. ಅದಕ್ಕೆ ಸಾಕ್ಷಿಯಾಗಿ ಇಂದಿನ ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ನಾವು ಆಲಿಸಿದೆವು. ನಿರಂತರ ಪ್ರಾರ್ಥನೆ ಎಲ್ಲ ಅಡ್ಡಿಗಳನ್ನು ತೊಡೆದು ಹಾಕುತ್ತದೆ ಎಂದು ತಿಳಿಸುತ್ತದೆ. ಅಮಲೇಕ್ಯರ ವಿರುದ್ಧ ಇಸ್ರೇಲರು ಮಾಡಿದ ಯುದ್ಧದ ಸನ್ನಿವೇಶವೇ ಇಂದಿನ ಮೊದಲನೇ ವಾಚನವಾಗಿದೆ. ಯೆಹೋಶನು ಇಸ್ರೇಲರ ಪರವಾಗಿ ಯುದ್ಧ ಮಾಡಿದರೆ ಮೋಶೆ, ಆರೋನ, ಹೂರನ ಸಹಾಯದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಮೋಶೆ ನಿರಂತರ ಕರಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿದಾಗ ಸೈನಿಕರ ಬಲ ಕಡಿಮೆ ಇದ್ದರೂ ಜಯ ಗಳಿಸುವುದನ್ನು ಕಾಣುತ್ತೇವೆ. ಎಲ್ಲಿ 2-3 ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ ಅವರ ಸಂಗಡ ನಾನಿರುವೆ ಎಂದ ಪ್ರಭುವಿನ ವಾಕ್ಯ ಈ ಮೂಲಕ ಸತ್ಯವಾಗುತ್ತದೆ. ಪ್ರಾರ್ಥನೆ ದೇವ ಮಾನವನ ಸಂಬಂಧವನ್ನು ಗಟ್ಟಿಗೊಳಿಸುವ ಸಾಧನವಾಗಿದೆ. ದೇವರ ಮತ್ತು ಮಾನವನ ನಡುವೆ ಇದ್ದ ಸೇತುವೆಯಾಗಿದೆ. ಸೈನ್ಯದ ಬಲದಿಂದ ಅಲ್ಲ, ಬದಲಿಗೆ ಪ್ರಾರ್ಥನೆಯ ಬಲದಿಂದ ಇಸ್ರೇಲರು ಅಮಲೇಕ್ಯರ ವಿರುದ್ಧ ಜಯಗಳಿಸಿದರು. ನಾವು ಸಹ ಸೈತಾನ ಎಂಬ ಶತ್ರುವಿನ ವಿರುದ್ಧ ಹೋರಾಡಲು ಇರುವ ಅಸ್ತ್ರವೇ ಪ್ರಾರ್ಥನೆಯಾಗಿದೆ. ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಿದಾಗ ಇಸ್ರೇಲ್ ಜನಾಂಗದವರು ಮಹಿಳೆಯರನ್ನ 3ನೇ ವ್ಯಕ್ತಿ ರೀತಿ ಭಾವಿಸುತ್ತಿದ್ದರು. ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಆಕೆಗೆ ದೊರೆಯುತ್ತಿರಲಿಲ್ಲ. ಅದರಲ್ಲೂ ವಿಧವೆಯರಿಗೆ ಮತ್ತಷ್ಟು ಹೀನಾಯ ಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಆಕೆ ವಿಧವೆ ಅಥವಾ ಒಬ್ಬ ಮಹಿಳೆ ಎಂಬ ಕಾರಣದಿಂದ ಆ ದುಷ್ಟ ನ್ಯಾಯಾಧೀಶ ಈ ವಿಧವೆಗೆ ಎಷ್ಟು ಕೇಳಿಕೊಂಡರೂ ನ್ಯಾಯ ದೊರಕಿಸಿಕೊಡಲಿಲ್ಲ. ಆದರೂ ಆ ವಿಧವೆಯ ವಿಶ್ವಾಸ ಮಾತ್ರ ಕುಗ್ಗಲಿಲ್ಲ. ತಾನು ಏನಾದರೂ ಸಹ ಪರವಾಗಿಲ್ಲ, ನಾನು ನ್ಯಾಯವನ್ನು ಪಡೆಯಲೇಬೇಕು ಎಂಬ ದೃಢ ವಿಶ್ವಾಸವಿತ್ತು. ಆ ಕಾರಣದಿಂದಲೇ ನಿರಂತರವಾಗಿ ನ್ಯಾಯ ದೊರಕಿಸಿಕೊಡಲು ಆ ವಿಧವೆ ಬೇಡಿಕೊಂಡಳು. ವಿಧವೆಯ ನಿರಂತರ ಪ್ರಾರ್ಥನೆ ದುಷ್ಟ ನ್ಯಾಯಾಧೀಶನ ಮನಸ್ಸು ಪರಿವರ್ತನೆ ಮಾಡಲು ಶಕ್ತವಾದರೆ
ನ್ಯಾಯದ ಪರವಾಗಿರುವ ದೇವರು ನಮ್ಮ ಪ್ರಾರ್ಥನೆ ತಿರಸ್ಕರಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮಾಡಬೇಕಾಗಿದೆ. ನಾವು ಮಾಡುವ ಪ್ರಾರ್ಥನೆಯು ಅದೇ ರೀತಿ ಎಡೆಬಿಡದೆ ಮಾಡಿದರೆ ದೇವರು ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ದೇವರೊಂದಿಗೆ ಮನುಷ್ಯನನ್ನು ಬಂಧಿಸುವ ಸಾಧನ ಪ್ರಾರ್ಥನೆ. ಅಂತರಂಗದ ಆಳಗಳನ್ನು ಮತ್ತು ಅಳಲನ್ನು ದೇವರೊಂದಿಗೆ ತೋಡಿಕೊಳ್ಳುವ ಮಾಧ್ಯಮ ಪ್ರಾರ್ಥನೆ. ಆಮ್ಲಜನಕ ಉಸಿರಾಟಕ್ಕೆ ಎಷ್ಟು ಮುಖ್ಯವೋ ಪ್ರಾರ್ಥನೆ ಮನುಷ್ಯನಿಗೆ ಅಷ್ಟೇ ಮುಖ್ಯವಾಗಿದೆ. ಆದ್ಮೇಲೆ ಹಾಗಾದರೆ ನಾವು ಹೇಗೆ ಪ್ರಾರ್ಥನೆ ಮಾಡಬಹುದು? ಪ್ರಾರ್ಥನೆಗೆ ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಬೇಕಾಗಿದೆ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ದಿನಕ್ಕೆ 3 ಬಾರಿಯಂತೆ 2 ಬಾರಿಯಂತೆ ಪ್ರಾರ್ಥನೆ ಮಾಡಿದರು. ನಾವು ಸಹ ನಮ್ಮ ಕುಟುಂಬಗಳಲ್ಲಿ ಎಷ್ಟೇ ಕೆಲಸವಿರಲಿ ಈ ದಿನವನ್ನು ಕರುಣಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದ್ದಕ್ಕಾಗಿ ಸ್ತುತಿ ಸಲ್ಲಿಸಲು ಒಂದು ಸಮಯವನ್ನು ನಿಗದಿಪಡಿಸೋಣ. ಎರಡನೆಯದಾಗಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡುವುದನ್ನು ರೂಢಿಸಿಕೊಳ್ಳೋಣ. ಬೇರೆಯವರು ಏನು ಹೇಳ್ತಾರೋ ಏನು ನೆನೆಸ್ಕೊಳ್ತಾರೋ ಎಂಬ ಚಿಂತೆ ಬೇಡ. ಬದಲಿಗೆ ನಾನು ದೇವರೊಂದಿಗೆ ಮಾತನಾಡುತ್ತಿರುವೆ ಎಂದು ಭಾವಿಸೋಣ. ಮೂರನೆಯದಾಗಿ ವಿವಿಧ ಉದ್ದೇಶಗಳಿಗಾಗಿ ಇತರಿಗಾಗಿ ಪ್ರಾರ್ಥಿಸೋಣ. ಕೇವಲ ತನಗಾಗಿ ಮಾತ್ರವಲ್ಲ, ಪ್ರಪಂಚದಲ್ಲಿ ಹಲವಾರು ಜನರು ಹಲವಾರು ಕಷ್ಟ ನೋವುಗಳಿಂದ ನರಳುತ್ತಿರುವಾಗ ಅವರಿಗಾಗಿ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾಲ್ಕನೆಯದಾಗಿ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸೋಣ. ಐದನೆಯದಾಗಿ ಕುಟುಂಬದ ಜೊತೆ ಸೇರಿ ಪ್ರಾರ್ಥಿಸೋಣ. ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದರೆ ಒಟ್ಟಾಗಿ ಸೇರಿ ಬಾಳುತ್ತೇವೆ. ಆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ಕೊನೆಯದಾಗಿ ಆತ್ಮೀಯರೇ, ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 11 ವಚನ 28 ಹೇಳುವಂತೆ, ನೀನು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿ. ನಮ್ಮಲ್ಲಿ ತುಟಿಗಳಿಂದ ಪದಗಳು ಬಂದರೆ ಸಾಲದು, ಮನಸ್ಸಿನಿಂದ ಪದಗಳು ಮತ್ತು ಮನಸ್ಪೂರ್ವಕವಾಗಿ ಪೂರ್ಣ ನಂಬಿಕೆಯಿಂದ ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸೋಣ. ಇಸ್ರಾಯೇಲರನ್ನು ಅಮಲೇಕರ ವಿರುದ್ಧದಿಂದ ಜಯ ಮತ್ತು ವಿಧವೆಗೆ ನ್ಯಾಯಾಧೀಶನಿಂದ ಹೇಗೆ ನ್ಯಾಯ ದೊರಕಿತೋ ಅದೇ ರೀತಿ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವರು. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.